ಆತ್ಮೀಯ ವಿದ್ಯಾರ್ಥಿಗಳೇ, ಶುಭೋದಯ. ನಾನು ನಿಮ್ಮ ಕನ್ನಡ ಮಾಸ್ಟರ್ ಮಂಜುನಾಥಾಚಾರಿ. ಇಂದಿನ ಈ ವಿಡಿಯೋದಲ್ಲಿ ಅಲಂಕಾರಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋಣ. ಪ್ರಶ್ನೆ ಹೀಗಿದೆ: ಶಾನುಭೋಗರ ವದನಾರವಿಂದದಲ್ಲಿ ಮುಗುಳುನಗೆ ಮೂಡಿತು. ಪ್ರಸ್ತುತ ಈ ಸಾಲು ರೂಪಕಾಲಂಕಾರಕ್ಕೆ ಉದಾಹರಣೆಯಾಗುತ್ತೆ. ಅದು ಹೇಗೆ ಅಂತ ನೋಡೋದಾದರೆ, ನಮಗೆ ತಿಳಿದೇ ಇದೆ ರೂಪಕಾಲಂಕಾರದ ಲಕ್ಷಣ ಉಪಮೇಯ ಮತ್ತು ಉಪಮಾನಗಳಿಗೆ ಭೇದವು ಕಂಡುಬರದೆ ಅವೆರಡು ಒಂದೇ ಎಂದು ವರ್ಣಿಸಿದರೆ ಅದೇ ರೂಪಕಾಲಂಕಾರ. ಅಂದರೆ ಇಲ್ಲಿ ಉಪಮೇಯ ಮತ್ತು ಉಪಮಾನಗಳು ಎರಡೂ ವಸ್ತುಗಳು ಒಂದೇ ಎಂಬಂತಹ ರೀತಿಯಲ್ಲಿ ವರ್ಣಿಸಲಾಗುತ್ತೆ. ಪ್ರಸ್ತುತ ಈ ಸಾಲಿನಲ್ಲಿ ಉಪಮೇಯ ಶಾನುಭೋಗರ ವದನ, ಉಪಮಾನ ಅರವಿಂದ. ಪ್ರಸ್ತುತ ಈ ಸಾಲು ಎ.ಎನ್. ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಸಂಕಲನದಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಗದ್ಯ ಭಾಗದಲ್ಲಿ ಇರುವಂತಹ ಸಾಲು. ಪ್ರಸ್ತುತ ಈ ಸಾಲು ಯಾವ ಸಂದರ್ಭದಲ್ಲಿ ಬರುತ್ತೆ ಅಂತ ನೋಡೋದಾದರೆ, ಶಾನುಭೋಗರು ಕುಡಿದ ನೀರು ಅಲುಗದ ಹಾಗೆ ಎನ್ನಲಾಗದಿದ್ದರೂ ಹುಲಿಯಿಂದ ಹೇಗೋ ಜೀವಸಹಿತವಾಗಿ ಮನೆ ಸೇರಿದ್ದಾರೆ, ರಸದೂಟವನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಹುಲಿ ಈಗ ಎಷ್ಟು ಹಸಿದಿರಬಹುದು ಅಂತ ಯೋಚನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರ ಮುಖದಲ್ಲಿ ಒಂದು ನಗು ಬರುತ್ತೆ. ಅದನ್ನು ಕವಿ ಇಲ್ಲಿ ಶಾನುಭೋಗರ ವದನಾರವಿಂದದಲ್ಲಿ ಮುಗುಳುನಗೆ ಮೂಡಿತು ಅಂತ ತಿಳಿಸ್ತಾರೆ. ನಮಗೆ ಬೇಕಾಗಿರ್ತಕ್ಕಂತಹ ಎರಡು ಪದಗಳು ಇಲ್ಲಿ, ಒಂದು ಶಾನುಭೋಗರ ವದನ ಮತ್ತು ಅರವಿಂದ. ಅಂದರೆ ವದನ ಅಂದರೆ ಮುಖ ಅಂತ ನಮಗೆ ಗೊತ್ತಿರಬೇಕು, ಹಾಗೆ ಅರವಿಂದ ಅಂತಂದರೆ ಕಮಲ ಅಂತಲೂ ಗೊತ್ತಿರಬೇಕು. ಇದು ಈ ಎರಡು ಪದಗಳ ಅರ್ಥ. ಹೀಗಿರಬೇಕಾದ್ರೆ ಉಪಮೇಯ ಇಲ್ಲಿ ಶಾನುಭೋಗರ ವದನ ಅಂದರೆ ಮುಖ ಆಗುತ್ತೆ, ಹಾಗೆ ಉಪಮಾನ ಅರವಿಂದ ಅಂದರೆ ಕಮಲ ಆಗುತ್ತೆ. ಅಂದರೆ ಇಲ್ಲಿ ಉಪಮೇಯವಾದ ಶಾನುಭೋಗರ ವದನ ಅಂದರೆ ಮುಖವನ್ನು ಉಪಮಾನವಾದ ಅರವಿಂದ ಅಂದರೆ ಕಮಲಕ್ಕೆ ಅಭೇದವಾಗಿ ವರ್ಣಿಸಿದ್ದಾರೆ. ಅಂದರೆ ಎರಡು ವಸ್ತುಗಳು ಬೇರೆ ಬೇರೆಯಲ್ಲ, ಎರಡು ಒಂದೇ. ಅಂದರೆ ಶಾನುಭೋಗರ ವದನ ಮತ್ತು ಅರವಿಂದ ಎರಡು ಬೇರೆ ಬೇರೆಯಲ್ಲ, ಎರಡು ಒಂದೇ ಎಂಬಂತಹ ರೀತಿಯಲ್ಲಿ ವರ್ಣಿಸಲಾಗಿದೆ. ಆದ್ದರಿಂದ ಇದು ರೂಪಕಾಲಂಕಾರ ಆಗುತ್ತೆ. ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.